ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. CJP E20ಯ ಮಧ್ಯೆ ಇದೀಗ ರಾಷ್ಟ್ರದಾದ್ಯಂತ ರಿಸರ್ವೇಷನ್ ಹಟಾವು ಆಂದೋಲನದೇ ಹವಾ. ಹಾಗಾದರೆ ಮೀಸಲಾತಿ ಕ್ಯಾನ್ಸಲ್ ಮಾಡೋಕ್ಕೆ ಹೊರಟಿದೆಯಾ ಆ ಒಂದು ತಂಡ? ಜೊತೆಗೆ ಈ ರಿಸರ್ವೇಷನ್ ಹಟಾವು ಆಂದೋಲನದ ಹಿಂದೆ BJPಯ ಕೈವಾಡ ಏನಾದರೂ ಇದೆಯಾ, ಅಥವಾ ಪ್ರಧಾನ ರಾಜೀನಾಮೆ ಕೊಟ್ಟಿದ್ದು ಇದರ ಒಂದು ಮುನ್ಸೂಚನೆಯ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, CJPಯವರು ಪ್ರೊಟೆಸ್ಟ್ ಮಾಡಿದ್ರು. ಅದಾದ ನಂತರ ಪ್ರಧಾನವರು ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಲೇಬೇಕಾಗಿ ಬಂತು. ಹಾಗಾದರೆ ಪ್ರಧಾನ್ ರಾಜೀನಾಮೆ ಕೊಟ್ಟ ಕೂಡಲೇ ಎಲ್ಲವೂ ಸರಿಯಾಯ್ತಾ? ಅದಕ್ಕೆ ಉತ್ತರ ಮಾತ್ರ ಇಲ್ಲ. ಅದ್ರ ಒಂದಂತೂ ಸತ್ಯ, ಈ ಕಾಕ್ರೋಚ್ ಜನತಾ ಪಾರ್ಟಿ ಮಾಡಿದಂಥ ಒಂದು ಹವಾ ಇದೆಯಲ್ಲ, ಅದರಿಂದ BJPಯ ಬುಡಕ್ಕೆ ಯಾವ ಲೆವೆಲಿಗೆ ಬಂತಲ್ಲ ಅಷ್ಟರ ಮಟ್ಟಿಗೆ ಇದೀಗ ಕಾಂಗ್ರೆಸ್ ಬುಡಕ್ಕೂ ಬಂದು ಮುಟ್ಟಿದೆ. CJP ಅಂದ ಕೂಡಲೇ ಇಲ್ಲ, ಅದು ಯುತ್ತಿರುತ್ತೆ, ಅಲ್ಲಿ ಜಂಜಿ ಇರುತ್ತೆ, ಮುಂದೆ ಆಲ್ಫ ಇರ್ಬೋದು. ಹೀಗಾಗಿ BJPಗೆ ಹೊಡೆತ ಕೊಡುವುದರ ಜೊತೆಗೆ ಕಾಂಗ್ರೆಸ್ಗೂ ಕೂಡ ದೊಡ್ಡ ಹೊಡೆತ ಎನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಮತ್ತು ಒಂದು ಹಂತಕ್ಕೆ CJP ತಾನು ಮಾಡ್ತಾ ಇರುವಂಥ ಪ್ರೊಟೆಸ್ಟನ್ನು ಹಿಂದಕ್ಕೆ ತಗೊಳ್ತು ಮತ್ತು ಎರಡನೇ ವಿಕೆಟ್ಗಾಗಿ ಕಾದು ಕುಳಿತು ಪ್ಲ್ಯಾನನ್ನು ಮಾಡ್ತಾ ಇದೆ. ಒಂದು ಹಂತಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂಥ ಸೂರ್ಯಕಾಂತ್ ಅವರು ಮಾಡಿದಂಥ ಒಂದೇ ಒಂದು ಸ್ಟೇಟ್ಮೆಂಟಿಗೆ CJP ಎನ್ನುವಂಥ ಒಂದು ಜಿರ್ಲೆ ಪಾರ್ಟಿ ಹುಟ್ಟುಕೊಳ್ತು. ಪಾರ್ಟಿ ಹುಟ್ಟುಕೊಂಡ ನಂತರ ಅದರ ಬೆಳವಣಿಗೆ ಹೇಗಿದೆ ಅಂದರೆ, ಮೊದಲ ಒಂದು ಪ್ರತಿಭಟನೆಯಲ್ಲಿ ಕೇಂದ್ರದ ಸಚಿವರನ್ನು ತಲೆದಂಡ ಮಾಡುವಂಥ ಹಂತಕ್ಕೆ ಹೋಗಿ ಮುಟ್ಟಿದೆ ಮತ್ತು ಅದರ ಫಾಲೋವರ್ಸ್ಗಳ ಸಂಖ್ಯೆ ಬರೋಬ್ಬರಿ ನಿಯರ್ ಅಬೌಟ್ 3 ಕೋಟಿಯಷ್ಟು ಇದೆ. ಜಿರ್ಲೆ ಪಾರ್ಟಿ ಬಂತು, BJPನ ಅಲ್ಲಾಡಿಸ್ತು, ಕಾಂಗ್ರೆಸ್ನ ಮೂಲೆ ಗುಂಪು ಮಾಡ್ತು ಎನ್ನುವಂಥ ಮಟ್ಟಿಗಿರುವಾಗ ಇದೀಗ ಮತ್ತೊಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಪಾರ್ಟಿ ಹುಟ್ಟಿಕೊಂಡಿದೆ. ನೋಡಿ, CJP ಪಾರ್ಟಿ ಈಗಿನ ಪ್ರಸ್ತುತವಾದಂಥ ಒಂದು ಸಮಸ್ಯೆನ ಇಟ್ಕೊಂಡು ಹೋರಾಡ್ತು. ಆ ಹೋರಾಟಕ್ಕೆ ಒಂದು ಹಂತಕ್ಕೆ ಕೊನೆಯಾಯಿತು. ಅದಂದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಟ್ಟಾಯಿತು. ಮುಂದೆ ಅದು BJPಯವರು ಯಾವ ಥರದ ಟಾಸ್ಕ್ ಫೋರ್ಸ್ ಮಾಡ್ತಾರೆ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವ ಥರದ ಒಂದು ಅಭಿವೃದ್ಧಿ ಮಾಡ್ತಾರೆ, ಅದು ಸದ್ಯದ ಮಟ್ಟಿಗೆ ನಡೆಯುವಂಥ ಒಂದು ಕೆಲಸ. ಆದರೆ CJPಗೆ ವ್ಯತಿರಿಕ್ತವಾಗಿ ಮತ್ತೊಂದು ಪಾರ್ಟಿ ಹುಟ್ಟಿಕೊಂಡಿದೆ. ಪಾರ್ಟಿ ಸ್ವಲ್ಪ ಮಟ್ಟಿಗೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದೆಯಾ, ವೀಕ್ ಆಗಿದೆಯಾ, ಅಥವಾ ಹಿಂದೆ ಯಾರಿದ್ದರೆ ಎಲ್ಲವೂ ಕೂಡ ನಿಗೂಢವಾಗಿದೆ. ಆದರೆ ದೇಶದಲ್ಲಿ ನೂರಾರು ವರ್ಷಗಳಿಂದ ಒಂದು ತಂಡ, ಒಂದು ಗುಂಪು ಇದರ ಪರವಾಗಿ ಇದರ ಜೊತೆಗೆ ಹೋರಾಡ್ತಾ ಇತ್ತು. ಅದೇನೆಂದರೆ ಮೀಸಲಾತಿಯ ಒಂದು ಹೋರಾಟ. ಮೀಸಲಾತಿಯ ಹೋರಾಟ ಅಂದರೆ ಮೀಸಲಾತಿ ಇರಬಾರದು ಎನ್ನುವಂಥ ಹೋರಾಟ ಮಾಡ್ತಿತ್ತು. ಅದಕ್ಕಿದೀಗ ರೆಕ್ಕೆ ಪುಕ್ಕ ಬಂದಿದೆ. ಇದು ಯಾಕೆ ಬಂತು, ಯಾರು ಇದನ್ನು ಮಾಡಿದವರು ಎಲ್ಲವೂ ಕೂಡ ಕುತೂಹಲವಾಗಿದ್ದರೂ ಕೂಡ, ನೀವು CJP ಪಾರ್ಟಿ ತರ್ತೀರಾ, ನೀವು BJP ವಿರುದ್ಧ ಹೋರಾಡ್ತೀರಾ, ನಿಮ್ಮ ವಿರುದ್ಧ ಹೋರಾಡಲಿಕ್ಕೆ ನಿಮ್ಮ ಸ್ಪಾನ್ಸರಿಂದ CJP ಪಾರ್ಟಿ ಬಂತ? ಹಾಗಾದರೆ ನಾವು ಕೂಡ ಇದ್ದೇವೆ. CJPಗೆ ದೇಶದ ದ್ರೋಹಿಗಳು ಸ್ಪಾನ್ಸರ್ ಮಾಡ್ತಿದ್ರ ಅಥವಾ ಕಾಂಗ್ರೆಸ್ನ ಸ್ಪಾನ್ಸರ್ ಮಾಡ್ತಿದ್ರ, ಮಾಡ್ಕೊಂಡು ಹೋಗಲಿ, CJPಯೂ ಮುಂದೆ ಬರಲಿ. ಅದಕ್ಕೆ ವಿರುದ್ಧವಾಗಿ ನಾವು ಕೂಡ ಮತ್ತೊಂದು ಯಂಗ್ಸ್ಟರ್ ಪಾರ್ಟಿ ಕಟ್ಕೊಂಡು ದೇಶದ ಪರವಾಗಿ ಕೆಲಸ ಮಾಡ್ತೀವಿ ಮತ್ತು ಅದಕ್ಕೆ ನಮಗೆ ನೇರವಾಗಿ BJP ಕೂಡ ಸಪೋರ್ಟ್ ಮಾಡ್ತೇವೆ ಅನ್ನುವಂಥ ಒಂದು ಮುನ್ನುಡಿಯೊಂದಿಗೆ ಇದೀಗ RHA ಅಂದರೆ ರಿಸರ್ವೇಷನ್ ಹಟಾವು ಆಂದೋಲನ ಎನ್ನುವಂಥ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ನ ಪಾರ್ಟಿ ಅಥವಾ ಇನ್ಸ್ಟಾಗ್ರಾಮ್ ಪಾರ್ಟಿ ಸದ್ದು ಮಾಡ್ತಾ ಇದೆ. ಇದೀಗ BJP ಅನೇಕರು ಕೂಡ ಈ RHAಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಕಾಕ್ರೋಚ್ ಪಾರ್ಟಿ ಬಂದ ನಂತರ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟ ನಂತರ ಇದೀಗ ಮತ್ತೊಂದು ಹಂತಕ್ಕೆ ರಿಸರ್ವೇಷನ್ ಹಟಾವು ಆಂದೋಲನ ಸದ್ದು ಮಾಡ್ತಾ ಇದೆ. CJPಗೆ 3 ಕೋಟಿ ಫಾಲೋವರ್ಸ್ ಇದ್ದರೆ ಇದೀಗ RHA ಅಂದರೆ ರಿಸರ್ವೇಷನ್ ಹಟಾವು ಆಂದೋಲನಕ್ಕೆ 56ರಿಂದ 57 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಮತ್ತು ಅಲ್ಲಿ ಕೆಲವೊಂದು ವಿಡಿಯೋ ಅಂದರೆ ಕೆಲವೊಬ್ಬರು ಅರೋರಾ ಎನ್ನುವಂಥ ಒಬ್ಬ ಹುಡುಗ ಕೂಡ ವಿಡಿಯೋಗಳನ್ನ ಹಂಚಿಕೊಂಡು ನಮಗೆ BJPಯವರು ಅಥವಾ ರಿಸರ್ವೇಷನ್ ಹಟಾವು ಆಂದೋಲನ ಅಥವಾ ರಿಸರ್ವೇಷನ್ ವಿರುದ್ಧವಿರುವಂಥವರು ನಮಗೆ ಸಪೋರ್ಟ್ ಮಾಡಿ ನಾವು ದೊಡ್ಡ ಪಾರ್ಟಿಯಾಗಿ ಬೆಳಿಬೇಕು, ಮತ್ತು ಅದು ಕೂಡ ನೂರಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂಥ ಒಂದು ಪ್ರತಿಭೆಗೋಸ್ಕರ ಇರುವಂಥ ಒಂದು ಆಂದೋಲನ. ಪ್ರತಿಭೆಗಳು ಮಣ್ಣು ಮುಗ್ತಾ ಇದೆ, ಪ್ರತಿಭೆಗಳು ಈ ರಿಸರ್ವೇಷನಿಂದ ಹಾಳಾಗ್ತಾ ಇದೆ. ಜೊತೆಗೆ ಯಾರಿಗೆ ಪ್ರತಿಭೆ ಇರುತ್ತೆ ಅವರು ಇದರಿಂದ ನೋಯ್ತಾ ಇದ್ದಾರೆ. ಹೀಗಾಗಿ
ನಮ್ಮ ದೇಶದಲ್ಲಿ ಪ್ರತಿಭೆಗೆ ಬೆಲೆ ಸಿಗಬೇಕು, ಕಷ್ಟಕ್ಕೆ ಒಂದು ಮನ್ನಣೆ ಸಿಗಬೇಕು, ಅಥವಾ ಓದಿದವರಿಗೆ ಒಂದು ಬೆಲೆ ಸಿಗಬೇಕಂದ್ರೆ ಈ ರಿಸರ್ವೇಷನ್ ಹಠಾವು ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಅವರು ರಾಹುಲ್ ಗಾಂಧಿಯವರ ಕೆಲವೊಂದು ವಿಡಿಯೋಗಳು ಹಂಚಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಒಂದು ವಿಡಿಯೋದಲ್ಲಿ ಒಂದು ಕಾರ್ಯಕ್ರಮ ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದಾಗ ಅಥವಾ ನಮ್ಮ ಉದ್ದೇಶ 50% ಹೆಚ್ಚು ನಾವು ಮೀಸಲಾತಿಯನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಆ ವಿಡಿಯೋವನ್ನು ಹಂಚಿಕೊಂಡಿದ್ದೀಗ CJPಯ ವಿರುದ್ಧವಾಗಿ ಅಥವಾ CJPಗೆ ತೊಡೆ ತಟ್ಟಿದ್ರ ಅಥವಾ ಕಾಂಗ್ರೆಸ್ಗೆ ತೊಡೆ ತಟ್ಟಿ ಈ ಪಾರ್ಟಿ ಬಂತ, ಅಥವಾ ಈ ಒಂದು ರಿಸರ್ವೇಷನ್ ಹಠಾವು ಆಂದೋಲನದ ಹಿಂದೆ ಏನಾದರೂ BJP ಇದೆಯಾ ಎನ್ನುವಂಥ ಸಂಶಯ ಕೂಡ ಕೇಳಿ ಬರ್ತಾ ಇದೆ. ನಾನು ಮತ್ತೊಂದು ವಿಷಯವನ್ನು ಕ್ಲಾರಿಫೈ ಮಾಡ್ತೇನೆ. ಯಾವಾಗ 2014ರಲ್ಲಿ BJPಯ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರ ಹಿಡಿತಲ್ಲ, ಮೋದಿಯ ಒಂದು ಮುಖವಾಣಿ ಇಟ್ಕೊಂಡು, ಆ ಮೋದಿಯ ಮುಖವಾಣಿ ಅಥವಾ BJPಯ ಒಂದು ಅಜೆಂಡಾ ಇದ್ದುದು ಒಂದು 10 ಒಳ್ಳೆಯ ಕೆಲಸವನ್ನು ಮಾಡಬೇಕು, 10 ಲಾಂಗ್ ಟರ್ಮ್ ಕೆಲಸವನ್ನು ಮಾಡಬೇಕು. ಹಾಗಾದರೆ ರಸ್ತೆ ಮಾಡೋದಾ, ಸ್ಕೂಲ್ ಕಟ್ಟೋದಾ, ಆಸ್ಪತ್ರೆ ಕಟ್ಟೋದಾ, ಅಥವಾ ಬೇರೆ ಬೇರೆ ಕೆಲಸ ಮಾಡೋದಾ, ಅದು ದಿನದಿಂದ ದಿನಕ್ಕೆ ಟೆಕ್ನಾಲಜಿ ಡೆವಲಪ್ ಆದಂಗೆ ಅದು ಆಗ್ತಾನೆ ಇರುತ್ತೆ. ಆದರೆ ನೆನಪಿಟ್ಟುಕೊಳ್ಳುವಂಥ ಶಾಶ್ವತವಾದ ಯೋಜನೆಯನ್ನು ಮಾಡಬೇಕಂದ್ರೆ ಕೆಲವೊಂದು ಪಾಯಿಂಟನ್ನು ಮಾಡಿತ್ತು. ಅದೇನೆಂದರೆ ಈ 370 ಆರ್ಟಿಕಲನ್ನು ತೆಗೆದು ಹಾಕುವುದಾಗಿರ್ಬೋದು, ಅಥವಾ ಬೇರೆ ಬೇರೆ ಇದಾದಂಥ ಒಂದು ಯೋಜನೆಯನ್ನು ಇಟ್ಕೊಂಡಿತ್ತು. ಆ ಒಂದು ಯೋಜನೆಯಲ್ಲಿ ಒಂದು 370 ಆರ್ಟಿಕಲ್ ತೆಗೆದುಹಾಕುವುದಾಗಿರ್ಬೋದು, ಅಥವಾ POKನ ನಮಗೆ ವಶಪಡಿಸಿಕೊಳ್ಳೋದಾಗಿರ್ಬೋದು, ಅಥವಾ ಡಿಲಿಮಿಟೇಷನನ್ನು ಮಾಡಿ ನೆನೆಗುದ್ದಿಗೆ ಬಿದ್ದಿರುವಂಥ ಪಾರ್ಲಿಮೆಂಟ್ನ ಸೀಟನ್ನು 543ರಿಂದ 850ಕ್ಕೆ ಹೆಚ್ಚಿಸುವುದಾಗಿರ್ಬೋದು. ಮೂರನೇದಾಗಿ, ನಾಲ್ಕನೇದಾಗಿ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮಹಿಳೆಯರಿಗೆ 33ಕ್ಕೂ ಹೆಚ್ಚು ಶೇಕಡಾ ಮೀಸಲಾತಿಯನ್ನು ಕೊಟ್ಟು, ಅಂದರೆ ಅಷ್ಟು ಕ್ಷೇತ್ರಗಳನ್ನ ಮಹಿಳೆಯರಿಗೆ ಮೀಸಲಿಟ್ಟು ಮಹಿಳಾ ಅಭ್ಯರ್ಥಿಗಳು ಕೂಡ ಸ್ಪರ್ಧೆ ಮಾಡಿ ಗೆದ್ದು ದೇಶದಲ್ಲಿ ಮಹಿಳೆಯರಿಗೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಎನ್ನುವಂಥ ಒಂದು ಆಸೆ ಇತ್ತಲ್ಲ, ಒಂದು ಬೇಡಿಕೆ ಇತ್ತಲ್ಲ, ಅದಕ್ಕೆ ಅನುಗುಣವಾಗಿ ಎಲ್ಲ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಲಿಕ್ಕೆ BJP ಹೊರಟಿತ್ತು. ಆದರೆ ಇದರ ಹಿಂದಿನ ಟೋಟಲ್ ಸಾರಾಂಶ ಅಂದರೆ BJP ಒಂದು ಅಜೆಂಡಾ ಅಂದರೆ POKಯನ್ನು ನಮ್ಮ ವಶಪಡಿಸಿಕೊಳ್ಳಬೇಕು, ಆರ್ಟಿಕಲ್ 370ನ ತೆಗೆದು ಕಾಶ್ಮೀರ ಕೂಡ ನಮ್ಮ ಕಾನೂನಿನ ಒಳಗೆ ಬರಬೇಕು, ಜೊತೆಗೆ ಈ ಡಿಲಿಮಿಟೇಷನ್ ಮಾಡಿ 543ರಿಂದ 850 ಮಾಡಬೇಕು, ಅಥವಾ 33% ಮೀಸಲಾತಿಯಷ್ಟು ಸೀಟನ್ನು ಮಹಿಳೆಯರಿಗಿಡಬೇಕು. ಎಲ್ಲವೂ ಸತ್ಯ. ಆದರೆ BJPಯ ಒನ್ ಲೈನ್ ಅಜೆಂಡಾ ಅಂದರೆ ಅದು ನಮ್ಮ ದೇಶದಲ್ಲಿ ಈ ರಿಸರ್ವೇಷನನ್ನು ತೆಗೆದು ಹಾಕಬೇಕು, ಎಲ್ಲರಿಗೂ ಸಮಾನವಾದಂಥ ಹಕ್ಕಿರಬೇಕು. ರಿಸರ್ವೇಷನ್ ಯಾರಿಗಿರಬೇಕಂದ್ರೆ ಅದು ಆರ್ಥಿಕ ನೆಲೆಗಟ್ಟಿನ ಹಿನ್ನೆಲೆಯಲ್ಲಿ ರಿಸರ್ವೇಷನ್ ಇರಬೇಕು. ಒಬ್ಬ ಬಡವ ಇದ್ದಾನ, ಅವನಿಗೆ ಮೀಸಲಾತಿ ಕೊಡಿ, ಅವನಿಗೆ ಉದ್ಯೋಗದಲ್ಲಿ ಕೊಡ್ತೀರಾ ಅಥವಾ ಬೇರೆ ಬೇರೆ ಒಂದು ಬೇಡಿಕೆಯಲ್ಲಿ ಕೊಡ್ತೀರಾ, ಅದು ಸರಿಯಾಗುತ್ತೆ. ಆದರೆ ಸುಮ್ಮನೆ ಒಂದು ಕಾಸ್ಟಲ್ಲಿ ಹುಟ್ಟಿದ್ದಾನೆ ಅನ್ನುವಂಥ ಕಾರಣಕ್ಕಾಗಿ ರಿಸರ್ವೇಷನ್ ಕೊಟ್ಟರೆ ಮತ್ತೊಂದು ಕಾಸ್ಟ್ನಲ್ಲಿ ಹುಟ್ಟಿದಂಥ ಪ್ರತಿಭೆಗೆ ಅನ್ಯಾಯವಾಗುತ್ತೆ. ಹೀಗೆ ಮಾಡೋದ್ರಿಂದ ದೇಶ ಉದ್ಧಾರ ಆಗಲ್ಲ. ಯಾರೋ ಬಂದು ಕೂತ್ಕೋತಾರೆ, ಯಾರೋ ಒಂದು ಕಾನೂನು ಮಾಡ್ತಾರೆ, ಅಥವಾ ಯಾರು ಏನು ಮಾಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ರಿಸರ್ವೇಷನ್ ಕ್ಯಾನ್ಸಲ್ ಮಾಡಬೇಕು ಅಥವಾ ಮೀಸಲಾತಿ ರದ್ದು ಮಾಡಬೇಕು ಅನ್ನುವಂಥ ಒನ್ ಲೈನ್ ಅಜೆಂಡಾ ಇವತ್ತಲ್ಲ ನಾಳೆ BJP ಮಾಡಲಿಕ್ಕೆ ಹೊರಟಿದೆ. ಅದನ್ನು ಅರಿತುಕೊಂಡಿರುವಂಥ ಕಾಂಗ್ರೆಸ್ ಅಥವಾ ಕೆಲವೊಂದು ಪ್ರಗತಿಪರರು ಕೂಡ BJPಯನ್ನು ವಿರೋಧ ಮಾಡ್ತಿದ್ರೆ ಇದರ ಒಂದು ಉದ್ದೇಶ ಅಷ್ಟೇ, BJP ಮುಂದೆ ಒಂದು ದಿನ ರಿಸರ್ವೇಷನ್ ಕ್ಯಾನ್ಸಲ್ ಮಾಡಬಹುದು ಎನ್ನುವಂಥ ಅರಿವು ಪ್ರಗತಿಪರರಿಗಿದೆ. ಮತ್ತು ಪ್ರಗತಿಪರರು ಕೂಡ ಈ ಒಂದು ಕಾರಣಕ್ಕಾಗಿ ಇಲ್ಲ, ರಿಸರ್ವೇಷನ್ ಬೇಕಾಗುತ್ತೆ, ಯಾಕಂದರೆ ಕೆಳವರ್ಗದ ದಲಿತ ವರ್ಗದವರಿಗೆ ಜಮೀನಿಲ್ಲ, ಯಾರೋ ಒಬ್ಬರ ಹತ್ರ ಜಮೀನಿರುತ್ತೆ, ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಒಬ್ಬ ನೌಕರಿ ಹೋಗ್ತಾನೆ, ಒಬ್ಬ ನೌಕರಿ ತನ್ನ ಜೀವಿತಾವಧಿಯಲ್ಲಿ ಒಂದು ಮಕ್ಕಳನ್ನು ಸಾಕ್ಬೋದು, ಮಕ್ಕಳಿಗೆ ಶಿಕ್ಷಣ ಕೊಡಿಸಬಹುದೇ ಹೊರತು ಅವನ ಮೇಲೆ ಒಬ್ಬ ಇರ್ತಾನೆ, ಅವನು ಜಮೀನ್ದಾರ ಇರ್ತಾನೆ, ಅವನು ಏನೋ ಮಾಡ್ಕೊಂಡು ಒಳ್ಳೆ ಜಾಬನ್ನು ಸಿಗುತ್ತೆ. ಹೀಗಾಗಿ ಎಲ್ಲಿ ತನಕ ಅಂದರೆ ಮುಂದೆ 50 ವರ್ಷದ ತನಕ ಕೂಡ ನಮಗೆ ಈ ಮೀಸಲಾತಿ ಬೇಕಿರುವಂಥ ಹೋರಾಟವನ್ನು ಅನೇಕ ಪ್ರಗತಿಪರರು ದಲಿತ ಸಮುದಾಯದವರು ಹೇಳ್ತಾನೆ ಇದ್ದಾರೆ. ಅದು ಚರ್ಚೆಯ ವಿಷಯ. ಆದರೆ BJPಯ ಒಂದು ಅಜೆಂಡಾ ಅಂದರೆ ಮುಂದಿನ ಕೆಲವೊಂದು ವರ್ಷಗಳ ನಂತರ ಆದರೂ ಕೂಡ ನಾವು ಮೀಸಲಾತಿಯನ್ನು ರದ್ದು ಮಾಡಬೇಕು ಎನ್ನುವಂಥ ಅಜೆಂಡಾ ಇದೆ. ಆ ಅಜೆಂಡವನ್ನೇ ಇಟ್ಕೊಂಡಿದ್ದೀಗ BJPಯಿಂದ ಪ್ರೇರೇಪಿತರಾದಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಈಗ CJPಯ ವಿರುದ್ಧವಾಗಿ ರಿಸರ್ವೇಷನ್ ಹಠಾವು ಆಂದೋಲನ ಮಾಡ್ತಾ ಇದೆ. ಅದಕ್ಕೂ ಕೂಡ BJPಯ ಸಪೋರ್ಟ್ ಇದ್ದೇ ಇರುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಅನೇಕ BJPಯ ಮುಖಂಡರಾಗಿರ್ಬೋದು, ಅನೇಕ BJP ಕಾರ್ಯಕರ್ತರಾಗಿರ್ಬೋದು, ಅಥವಾ RSನ ಬ್ಯಾಕ್ಗ್ರೌಂಡ್ನಲ್ಲಿ ಬಂದಂಥ ಅನೇಕರು ಪದೇ ಹೇಳ್ತಾ ಇರ್ತಾರೆ ಅವರ ಭಾಷಣದಲ್ಲಾಗಿರ್ಬೋದು, ಇಲ್ಲ ಈ ಮೀಸಲಾತಿ ಇರಬಾರ್ದು, ಮೀಸಲಾತಿಯಿಂದ ಅನೇಕ ಸಲ ಈ ಪ್ರತಿಭೆಗಳಿಗೆ ಮನ್ನಣೆ ಸಿಗಲ್ಲ, ಯಾರೋ ಬರ್ತಾರೆ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಇದೀಗ
ಈ RHA ಅಂದರೆ ರಿಸರ್ವೇಷನ್ ಆಂದೋಲನ ಹುಟ್ಕೊಳ್ಳಿಕ್ಕೆ ಏನಾದರೂ BJPಯ ಕೈವಾಡ ಇದೆ ಅನ್ನುವಂಥ ಪ್ರಶ್ನೆ ಇದೀಗ ಅನೇಕರಲ್ಲಿ ಮೂಡ್ತಾ ಇದೆ. ನೀವು ಹೋರಾಟ ಮಾಡಿದ್ರಿ, CJP ಹೋರಾಟ ಮಾಡಿದ್ರು, ಹೋರಾಟಕ್ಕೆ ಮಣಿದು ನಾವು ಇದೀಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೊಟ್ಟಿದ್ದೇವೆ. ಹೋರಾಟ ಆಯಿತು, ಎಸ್ ಅಫ್ಕೋರ್ಸ್ ನೀವು ಹೋರಾಟ ಮಾಡಿದ್ರಿ, ಅದರಲ್ಲೂ ಮುಖ್ಯವಾಗಿ ಯುವ ಸಮುದಾಯ ಹೋರಾಟ ಮಾಡಿದ್ರೆ ಯುವ ಸಮುದಾಯದ ಒಂದು ಹೋರಾಟಕ್ಕೆ ಮಣಿದು ಅಥವಾ ಮಣಿಯದೆ ಅಥವಾ ಅವರಿಗೆ ಬೆಲೆ ಕೊಟ್ಟು ನಾವು ಇದೀಗ ಧರ್ಮೇಂದ್ರ ಪ್ರಧಾನ್ ಎನ್ನುವಂಥ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಕೊಟ್ಟಿದ್ದೇವೆ. ಯಾಕಂದರೆ ನಿಮ್ಮ ಒಂದು ಬೇಡಿಕೆಗೆ ನಾವು ಮನ್ನಣೆಯನ್ನು ಕೊಟ್ಟಿದ್ದೇವೆ. ಇದರ ಅರ್ಥ ಮತ್ತೊಬ್ಬರು ಹೋರಾಟ ಮಾಡಿದ್ರೂ ಕೂಡ ಇಂಥದ್ದೇ ಒಂದು ಮರ್ಯಾದೆಯನ್ನು ಕೊಡ್ತೇವೆ ಮತ್ತು ಅವರ ಬೇಡಿಕೆಗೆ ಮನ್ನಣೆಯನ್ನು ಕೊಡ್ತೇವೆ. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ, ಅದರ ಅರ್ಥ ನಿಮ್ಮ ಹೋರಾಟಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದೇವೆ. ಮುಂದೊಂದು ಪ್ಲ್ಯಾಟ್ಫಾರ್ಮ್ ಬರುತ್ತೆ, ಆ ಪ್ಲ್ಯಾಟ್ಫಾರ್ಮ್ ಕೂಡ ಹೋರಾಟವನ್ನು ಮಾಡುತ್ತೆ. ಅವರ ಹೋರಾಟದ ಬೇಡಿಕೆಯನ್ನು ನೋಡಿಕೊಂಡು ಅವರಿಗೆ ಮರ್ಯಾದೆ ಕೊಡಬೇಕಾ, ಅವರ ಬೇಡಿಕೆಯನ್ನು ಈಡೇರಿಸಬೇಕಾ ಎನ್ನುವಂಥ ಒಂದು ಆಲೋಚನೆಯನ್ನು ಕೂಡ ಮಾಡ್ತೇವೆ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಂತಿದೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಇತ್ತಾ ಬೇಡವಾ ಬೇರೆ ಪ್ರಶ್ನೆ. ಯಾಕಂದರೆ ಕಾಕ್ರೋಚ್ ಪಾರ್ಟಿ ಈ ಲೆವೆಲಿಗೆ ಪ್ರತಿಭಟನೆಯನ್ನು ಮಾಡಿ ಅಭಿಜಿತ್ ದಿಬ್ಕಿಯವರು ಜೂನ್ 5ಕ್ಕೆ ದೆಹಲಿ ಏರ್ಪೋರ್ಟಿಗೆ ಬಂದಾಗ ಡೆಹಲಿ ಏರ್ಪೋರ್ಟ್ಗೆ ಹೋಗಿ ನೀವು ಪ್ರಚಾರವನ್ನು ಮಾಡ್ಬೋದು ಅಥವಾ ಪ್ರತಿಭಟನೆಯನ್ನು ಮಾಡ್ಬೋದು ಜಂತರ್ ಮಂತರ್ನಲ್ಲಿ ಎನ್ನುವಂಥ ಪರ್ಮಿಷನ್ ಲೆಟರ್ ಕೊಟ್ಟವರು ಇದೆ ದೆಹಲಿಯ ಪೊಲೀಸರು. ದೆಹಲಿ ಪೊಲೀಸರು ಯಾರು? BJP ಅಧಿಕಾರದ ಕೆಳಗಡೆ ಬರುವಂಥವ್ರು. ಹೀಗಾಗಿ ಎಲ್ಲೋ ಒಂದು ಕಡೆ CJPಯ ಪ್ರೊಟೆಸ್ಟ್ ಆಯಿತು, ಪ್ರೊಟೆಸ್ಟನ್ನು ಗೆದ್ದರು. ಆ ಪ್ರೊಟೆಸ್ಟ್ನ ಹಿಂದೆ BJP ಕೈವಾಡ ಇದೆ ಅನ್ನೋದು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಿಳಿದು ಬರುತ್ತೆ. ಕೆಲವೊಂದು ಘಟನೆ ಆಯಿತು, ಅವ್ರ ವಿರುದ್ಧ ಹೋರಾಟ ಮಾಡ್ತಿದ್ದು. ಯಾವಾಗ ಈ CJPಯ ಪಾರ್ಟಿಯ ಹೆಗಲ ಮೇಲೆ ಕಾಂಗ್ರೆಸ್ನವ್ರು ಬಂದೂಕಿಟ್ರಲ್ಲ, ಆಗ ಸಿಡಿದಂಥ ಕೇಂದ್ರ ಸರ್ಕಾರ ಇದೀಗ CJP ವಿರುದ್ಧ ಕೆಲವೊಂದು ಕ್ರಮವನ್ನು ಕೈಗೊಳ್ಳಿಕ್ಕೆ ಹೊರತು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೊಡ್ತು. ಇದರ ಉದ್ದೇಶ ಇಷ್ಟೇ, ಮುಂದೊಂದು ದಿನ ರಿಸರ್ವೇಷನ್ ಹಟಾವ್ ಆಂದೋಲನ ಜೋರಾಗಿಬಿಡುತ್ತಂದರೆ ಅವರ ಬೇಡಿಕೆಯನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೇವೆ. ಅವರ ಬೇಡಿಕೆಯನ್ನು ರಿಸರ್ವೇಷನನ್ನು ಹಟಾವ್ ಮಾಡಬೇಕು, ರಿಸರ್ವೇಷನ್ನ ತೆಗೆದುಹಾಕಬೇಕು, ಅದನ್ನು ಕೂಡ ಪರಿಗಣನೆಗೆ ಮಾಡ್ತೇವೆ ಅನ್ನುವಂಥ ಒಂದು ಸಂದೇಶ ಕೊಟ್ಟಂತಿದೆ. ಇದು BJP ಸರ್ಕಾರ ನೋಡಬೇಕು. BJPಯ ಮುಂದು 10 ವರ್ಷಗಳ ನಂತರ ಇರುವಂಥ ಒಂದು ಯೋಚನೆ ಈಗ ರಿಸರ್ವೇಷನ್ ಹಟಾವು ಆಂದೋಲನದ ಮುಖಾಂತರ ತನ್ನ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಹೊರಟ್ಕೊಳ್ತಾ BJP, ಅಥವಾ ಈ ಮುಖಾಂತರ ಕಾಂಗ್ರೆಸ್ಗೆ ಒಂದು ಟಕ್ಕರ್ ಕೊಡ್ತಾ, ಈ ಮುಖಾಂತರ CJPಗೆ ಟಕ್ಕರ್ ಕೊಡ್ತಾ, ಎಲ್ಲವೂ ಕೂಡ ಕಾದು ನೋಡಬೇಕು. ಆದರೆ ಇಲ್ಲಿ ಒಂದಂತೂ ಸತ್ಯ, BJP ಯಾವುದೋ ಒಂದು CJP ಪಾರ್ಟಿ ಬಂತು ಮಣ್ಣು ಬಿಡುತ್ತೆ ಅನ್ನುವಂಥ ಖುಷಿಗೆ ಯಾರು ಕೂಡ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ BJPಯಲ್ಲಿ ಈಗ ಬೇರೆ ಆದಂಥ ಬೆಳವಣಿಗೆ ಆಗ್ತಿದೆ. ಒಬ್ಬ ಪ್ರಧಾನ ಹೋದರೆ ಮತ್ತೊಬ್ಬ ಪ್ರಹ್ಲಾದ್ ಬರ್ತಾನೆ, ಎಲ್ಲವೂ ಕೂಡ ಕಾದು ನೋಡಬೇಕಾದ್ರೆ CJPಯ ವಿರುದ್ಧವಾಗಿದೀಗ ರಿಸರ್ವೇಷನ್ ಹಟಾವು ಆಂದೋಲನ ದೊಡ್ಡ ಸದ್ದನ್ನು ಪಡ್ಕೊಳ್ತದೆ. ಈಗ ಕಳೆದ ಒಂದು 2 ದಿನದಿಂದ RHAದ ಹವಾ ಜೋರಾಗ್ತಿದೆ, ಅನೇಕ ಕಡೆ ಚರ್ಚೆ ಆಗ್ತಿದೆ, ಅನೇಕ ಕಡೆ ಜೋರಾದಂಥ ಪ್ರತಿಭಟನೆ ಆಗುವಂಥ ಸಾಧ್ಯತೆ ಇದೆ. ಆದರೆ ಅವರ ಒಂದು ಪ್ರತಿಭಟನೆಯನ್ನು ಯಾರು ಲೀಡ್ ಮಾಡ್ತಾರೆ ಎಲ್ಲವೂ ಕೂಡ ಗೌಪ್ಯವಾಗಿದೆ. ಯಾರಾದರೂ ಒಬ್ಬರು ಬಂದು ಲೀಡ್ ಮಾಡಿಬಿಟ್ರೆ ಅಷ್ಟರ ಮಟ್ಟಿಗೆ BJP ತಾನು ಮಾಡಲು ಹೊರಟಿರುವಂಥ ಮುಂದಿನ ಹೋರಾಟಕ್ಕೆ ಇದೀಗ ಒಂದು ಕಿಡಿ ಸಿಕ್ಕಂತಾಗಿದೆ. ಯಾರಾದರೂ ಒಬ್ಬರು ಬಂದು ದೊಡ್ಡ ಮಟ್ಟಿಗೆ ಯಾವುದಾದ್ರೂ ಫ್ರೀಡಮ್ ಪಾರ್ಕೋ ಜಂತರ್ ಮಂತರೋ ಅದೇನೋ ಯಾವುದೋ ಒಂದು ಸ್ಥಳದಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಮಾಡ್ಕೊಬಿಟ್ರೆ BJPಯ ಪ್ರತಿಯೊಬ್ಬರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಕಾಕ್ರೋಚ್ ಪಾರ್ಟಿ ಬಂದಾಗ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನೂ ಕೂಡ ಐ ಆಮ್ ಟು ಕಾಕ್ರೋಚ್ ಎನ್ನುವಂಥ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿದ್ರು. ಮತ್ತು ಯಾವ ಕಡೆ ಈ CJP ಪ್ರತಿಭಟನೆ ಆಯ್ತಲ್ಲ, ಅಲ್ಲಿ ಎಲ್ಲ ಕಡೆ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರಿದ್ದರು, ಕಾಂಗ್ರೆಸ್ನ ಹೋರಾಟಗಾರರಿದ್ದರು. ಯಾಕಂದರೆ ನಾವು ಕೂಡ ಅನೇಕರನ್ನು ಮಾತಾಡಿಸಿದಾಗ ಅವ್ರು ಹೇಳ್ತಾ ಇರೋದಂದೇ, ಕಾಕ್ರೋಚ್ ಪಾರ್ಟಿ ಬರಬೇಕು, ಕಾಕ್ರೋಚ್ ಪಾರ್ಟಿ ಜನತಾ ಅಂದರೆ ಅವರ ವಾಗ್ದಾಳಿ ಏನಿತ್ತಂದರೆ ಮೋದಿ ಸರಿ ಇಲ್ಲ, ಧರ್ಮೇಂದ್ರ ಪ್ರಧಾನ್ ಸರಿ ಇಲ್ಲ ಎನ್ನುವುದಿತ್ತು ಕೂಡ ಅವರನ್ನು ಮಾತಾಡಿಸಿದಾಗ ಇಲ್ಲ. ನಾವು ಅನೇಕ ಸಲ ಮಾತಾಡಿಸಿದಾಗ ಹೇಳ್ತಿದ್ವಿ, ಅಂದರೆ ಓಕೆ BJP ಹೋರಾಟ ಭ್ರಷ್ಟಾಚಾರ ಮಾಡ್ತಿದೆ, BJP ತಪ್ಪು ಕೆಲಸ ಮಾಡ್ತಿದೆ, ಆದರೆ ಯಾಕೆ ಅಪೋಸಿಷನ್ ಇರುವಂಥ ಕಾಂಗ್ರೆಸ್ ಯಾಕೆ ಬರ್ತಾ ಇಲ್ಲ ಎನ್ನುವಂಥ ಪ್ರಶ್ನೆ ಕೇಳಿದಾಗ ಸುಮ್ಮನೆ ಇರ್ತಿದ್ರು. ಮತ್ತು ಇಲ್ಲ ಕಾಂಗ್ರೆಸ್ ಬಿಡಿ ಅದು ಬಂದ್ಕೊಂಡು ಹೋಗುತ್ತೆ, ಸದ್ಯದ ಮಟ್ಟಿಗೆ CJP ಬಗ್ಗೆ ಮಾತನಾಡುವಂಥ ನುಣಿಚಿಕೊಳ್ಳುವಂಥ ಮಾತು ಕೂಡ ಅನೇಕರು ಆಡ್ತಾಯಿದ್ರು. ಇದರ ಅರ್ಥ ಅಷ್ಟೇ, ಕಾಕ್ರೋಚ್ ಪಾರ್ಟಿಯಲ್ಲಿ ಇದ್ದಂಥ ಕಾಕ್ರೋಚ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಿದ್ದಂಥ 90% ಜನ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾಯಿದ್ರು. ಇದರ ವ್ಯತಿರಿಕ್ತವೆಂಬಂತಿದೀಗ ರಿಸರ್ವೇಷನ್ ಹಟಾವು ಆಂದೋಲನಕ್ಕೆ BJPಯ 100ಕ್ಕೆ 100 ಜನ ಸಪೋರ್ಟ್ ಮಾಡ್ತಾರೆ. ಕಾದು ನೋಡಬೇಕು. ಮುಂದಿನ ಒಂದು ವಾರದಲ್ಲಿ ಈ ರಿಸರ್ವೇಷನ್ ಹಟಾವು ಆಂದೋಲನ ಯಾವ ತರಹದಲ್ಲಿ ಒಂದು ದಿಕ್ಕನ್ನು ಪಡ್ಕೊಳ್ಳುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.